ತುಂಗಭದ್ರಾ ಡ್ಯಾಂನ ಗೇಟ್ ರಿಪೇರಿ ಮಾತ್ರ ಇನ್ನೂ ಆಗಿಲ್ಲ. ಹಣ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮೀನಾಮೇಷವನ್ನ ಎಣಿಸ್ತಾ ಇದೆ. ಗುತ್ತಿಗೆದಾರ ಗೇಟ್ ರೆಡಿ ಮಾಡುವ ಕೆಲಸ ನಿಲ್ಲಿಸುವ ಹಂತಕ್ಕೀಗ ಬಂದಿದೆ. ಕಾರಣ ರಾಜ್ಯ ಸರ್ಕಾರ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದೆಯಂತೆ. 3 ಬಿಲ್ ಕಳುಹಿಸಿದ್ರು ಹಣ ಬಿಡುಗಡೆ ಮಾಡಿಲ್ಲ. 10 ಕೋಟಿ ರೂಪಾಯಿ ಖರ್ಚಾಗಿದೆ. 9 ಕ್ರಸ್ಟ್ ಗೇಟ್ ರೆಡಿ ಮಾಡಿದ್ದಾರೆ ಗುತ್ತಿಗೆದಾರ. ನವೆಂಬರ್ 15ರ ಒಳಗಾಗಿ 14 ಗೇಟ್ಗಳು ರೆಡಿ ಆಗಬೇಕು. ಹಣ ಬಿಡುಗಡೆಗೆ ರಾಜ್ಯ ಸರ್ಕಾರ ಮೀನಾಮೇಷವನ್ನ ಎಣಿಸ್ತಾ ಇದೆ. ಹಣ ಬಿಡುಗಡೆ ಮಾಡದೆ ಗೇಟ್ ನಿರ್ಮಾಣ ಕಾರ್ಯ ವಿಳಂಬ ಆಗ್ತಾನೆ ಇದೆ. ಗೇಟ್ ಕಾರ್ಯ ವಿಳಂಬ ಆದರೂ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ತುಂಗಭದ್ರಾ ಡ್ಯಾಂನ ಗೇಟ್ಗಳ ನಿರ್ಮಾಣದ ಕುರಿತು ಸರ್ಕಾರಕ್ಕೆ ಪತ್ರ ಕೂಡ ಬರೆಯಲಾಗಿದೆ. ತುಂಗಭದ್ರಾ ಬೋರ್ಡ್ ಕಾರ್ಯದರ್ಶಿ ORK ರೆಡ್ಡಿ ಪತ್ರ ಬರೆದಿದ್ದಾರೆ. ಕ್ರಸ್ಟ್ ಗೇಟ್ಗಳ ಸ್ಥಿತಿಗತಿಯ ಕುರಿತು ಆ ಪತ್ರದಲ್ಲಿ ವಿವರಿಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪತ್ರವು ಕೂಡ ಲಭ್ಯ ಆಗಿದೆ. ಕ್ರಸ್ಟ್ ಗೇಟ್ಗಳ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕ್ರಸ್ಟ್ ಗೇಟ್ ರಿಪೇರಿ ನೆಪದಲ್ಲಿ ನೀರು ಕಟ್ ಮಾಡಲು ನಿರ್ಧಾರ. ರಾಜ್ಯ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ನಿಯೋಗ ಈಗ ರಚನೆ ಆಗಿದೆ. ಅದನ್ನ ಖಂಡಿಸಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ನೇತೃತ್ವದಲ್ಲಿ ನಿಯೋಗ ರಚನೆ ಮಾಡಲಾಗಿದೆ. ನವೆಂಬರ್ 7ರಂದು ನಡೆಯುವಂತಹ ತುಂಗಭದ್ರಾ ಬೋರ್ಡ್ ಸಭೆಯ ಹಿನ್ನೆಲೆ ಸಭೆಗೂ ಮುನ್ನವೇ ಕಾಂಗ್ರೆಸ್ ಸಚಿವರ ಏಕಪಕ್ಷೀಯ ನಿರ್ಧಾರ ಆಗಿರುವಂಥದ್ದು. 2ನೆಯ ಬೆಳೆಗೆ ನೀರು ಕೊಡೋದಕ್ಕೆ ಆಗಲ್ಲ ಅಂತ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಪೇರಿ ನೆಪದಲ್ಲಿ ನೀರು ಕೊಡಲ್ಲ ಅಂತ ಸಚಿವರು ಹೇಳಿದ್ದಾರೆ. ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ನಿಯೋಗ ಖಂಡಿಸಿದೆ. ನವೆಂಬರ್ 3ರಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ ಸಿದ್ಧತೆಗಳಾಗಿದೆ. ಸದ್ಯ ತುಂಗಭದ್ರಾ ಡ್ಯಾಂನಲ್ಲಿ 80 TMC ನೀರು ಲಭ್ಯ ಇದೆ. 20ರಿಂದ 30 ಸಾವಿರ ಕ್ಯೂಸೆಕ್ ನೀರಿನ ಡ್ಯಾಂಗೆ ಒಳಹರಿವು ಡಿಸೆಂಬರ್ ವರೆಗೂ ಕೂಡ ಒಳಹರಿವು ಬರುವ ಸಾಧ್ಯತೆ ಇದೆ. ನೀರಾವರಿ ತಜ್ಞ ಕನ್ನಯ್ಯ ನಾಯ್ಡು ಭೇಟಿಯ ಬಳಿಕ ನಿಯೋಗ ರಚನೆ ಆಗಿದೆ. ತುಂಗಭದ್ರಾ ಡ್ಯಾಂನಿಂದ 2ನೇ ಬೆಳೆಗೆ ನೀರು ಕೊಡಬೇಕು ಅಂತ ನಿಯೋಗ ಆಗ್ರಹವನ್ನ ಮಾಡ್ತಾ ಇದೆ. ಆದರೆ ಸರ್ಕಾರದ ನಿರ್ಲಕ್ಷ್ಯ, ಈ ನಿರ್ಲಕ್ಷ್ಯವನ್ನ ಖಂಡಿಸಿ ನಿಯೋಗ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.